ಬಾಯಲ್ಲಿ ಹೇಳಿದೀನಿ ಬರ್ತಾರೆ, ನೆನಪಿಟ್ಕ. ನಿಮಗೆಲ್ಲ ಡಿ ಬಾಸ್, ಆ ಡಿ ಬಾಸ್ ನನಗೆ ಮಗ, ನೆನಪಿಟ್ಕೊಳ್ಳಿ. ಬರ್ತಾನೆ ಹೊರಗೆ. ಖಂಡಿತವಾಗ್ಲೂ ವೀಕ್ಷಕರೇ, ಈ ಒಂದು ಮಾತು ನಿಜವಾಗ್ಲೂ ಕೂಡ ಡಿ ಬಾಸ್ ಅಭಿಮಾನಿಗಳಿಗಂತೂ ಸಖತ್ ಖುಷಿ ಕೊಟ್ಟಿರುತ್ತೆ. ಏನಕ್ಕೆ ಅಂತಂದ್ರೆ, ಈಗ ದರ್ಶನ್ ಅವರು ಹೊರಗಡೆ ಬರ್ಲಿ ಅಂತ ಅಂದ್ಬಿಟ್ಟು ಇವತ್ತು ಅವ್ರ ಬರ್ತಡೇ ಇದೆ. ಫ್ಯಾನ್ಸ್ಗಳಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಇನ್ನು ಸ್ವಲ್ಪ ಒಂದ್ ಕಡೆ ಬೇಜಾರಂತೂ ಇದ್ದೇ ಇದೆ. ಯಾವಾಗ ದರ್ಶನ್ ಸರ್ ಹೊರಗಡೆ ಬರ್ತಾರೆ, ಡಿ ಬಾಸ್ ಯಾವಾಗ ಹೊರಗಡೆ ಬರ್ತಾರೆ, ಈಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಯಾವಾಗ ಹೊರಗಡೆ ಬರ್ತಾರೆ ಅಂತ ಅಂದ್ಬಿಟ್ಟು ತುಂಬಾ ಜನ ಕಾತರದಿಂದ ಕಾಯ್ತಾನೆ ಇದ್ದಾರೆ. ತುಂಬಾ ಜನ ಅನ್ನಕ್ಕಿಂತ ಇಲ್ಲಿ ಕೋಟ್ಯಾಂತರ ಅಭಿಮಾನಿಗಳು ಕಾಯ್ತಿದ್ದಾರೆ. ಈಗ ಪ್ರತಿಯೊಂದು ಕಡೆನೂ ಕೂಡ ನೀವು ಯಾವುದೇ ಒಂದು ಸಭೆ ಸಮಾರಂಭ ಎಲ್ಲೂ ಬೇಕಾದ್ರೂ ನೀವು ನೋಡ್ಬೋದು, ಈಗ ಡಿ ಬಾಸ್ ಅನ್ನೋ ಕೂಗಂತೂ ಇದ್ದೇ ಇರುತ್ತೆ. ಈಗ ರವಿಚಂದ್ರನ್ ಸರ್ ಮುಂದೆನೂ ಕೂಡ ಇಲ್ಲಿ ಡಿ ಬಾಸ್ ಅಂತ ಅಂದ್ಬಿಟ್ಟು ಕೂಗಿದ್ದಾರೆ. ಕೆಲವೊಬ್ಬರಿಗಂತೂ ಬಿಡಿ, ಡಿ ಬಾಸ್ ಅಂತ ಹೇಳಿದ ತಕ್ಷಣ ಸ್ವಲ್ಪ ಇಲ್ಲಿ ಬೇಜಾರಾಗ್ಬಿಡುತ್ತೆ, ಏನಪ್ಪ ನಾನ್ ಪ್ರೋಗ್ರಾಮಿಗೆ ಬಂದಿದ್ದೀನಿ ಆದ್ರೆ ಇಲ್ಲಿ ಬೇರೆಯವ್ರ ಹೆಸರು ಹೇಳ್ತಾರಲ್ಲ ಅಂದ್ಬಿಟ್ಟು. ಆದ್ರೆ ಇಲ್ಲಿ ರವಿಚಂದ್ರನ್ ಸರ್ ಅವರು ಎಷ್ಟು ಖುಷಿಯಿಂದ ಹೇಳಿದ್ದಾರೆ ಅಂತಂದ್ರೆ, ನಿಜವಾಗ್ಲೂ ಕೂಡ ಇನ್ನು 2 ತಿಂಗಳಲ್ಲಿ ಬರ್ತಾರಂತೆ. ಈ ಬಾಯಲ್ಲಿ ಹೇಳಿದ್ದೀನಿ ಅಂದ್ರೆ, ಇಲ್ಲಿ ರವಿಚಂದ್ರನ್ ಅವರ ಇಲ್ಲಿ ಹೇಳಿದ್ರು ಇನ್ನು 2 ತಿಂಗಳಲ್ಲಿ ಇಲ್ಲಿ ದರ್ಶನ್ ಅವರು ಹೊರಗಡೆ ಬರ್ತಾರೆ ಅಂತ ಅಂದ್ಬಿಟ್ಟು. ನಿಮ್ಮೆಲ್ರಿಗೂ ಕೂಡ ಅವರು ಡಿ ಬಾಸ್, ಆದ್ರೆ ನನಗೆ ಮಗ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಖಂಡಿತವಾಗ್ಲೂ ಇಲ್ಲಿ ಡಿ ಬಾಸ್ ಫ್ಯಾನ್ಸ್ಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಯಾಕಂತಂದ್ರೆ ಇಲ್ಲಿ ಮಗ ಅಂತ ಅಂದ್ಬಿಟ್ಟು ಈಗ ರವಿಚಂದ್ರನ್ ಸರ್ ಕೂಡ ಇಲ್ಲಿ ಹೇಳಿದ್ದಾರೆ. ಅದ್ರಲ್ಲೂ ಕೂಡ ಇನ್ನೊಂದೇನಪ್ಪಾ ಅಂತಂದ್ರೆ, 2 ತಿಂಗಳಲ್ಲಿ ಖಂಡಿತವಾಗ್ಲೂ ಬಿಡುಗಡೆ ಆಗಿ ಬಂದೇ ಬರ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದಾರಲ್ಲ. ನಿಜವಾಗ್ಲೂ ವೀಕ್ಷಕರೇ, ಇವತ್ತ ಬರ್ತಡೇ ಏನಿದೆ, ಸುಮಾರು ಜನ ಇಲ್ಲಿ ಹೋಮ ಹವನ ಮತ್ತೆ ಇಲ್ಲಿ ಅವ್ರ ಹೆಸರಲ್ಲಿ ಅನ್ನದಾನ ಎಲ್ಲಾ ಕೂಡ ಇಲ್ಲಿ ಮಾಡಿಸ್ತಿದ್ದಾರೆ. ಏನಕ್ಕೆ ಅಂತಂದ್ರೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು, ಮತ್ತೆ ಅವರು ಬೇಗ ಹೊರಗಡೆ ಬರ್ಲಿ ಅಂತ ಅಂದ್ಬಿಟ್ಟು. ಇವತ್ತಿನ ದಿವಸ ಇಲ್ಲಿ ರವಿಚಂದ್ರನ್ ಸರ್ ಅವರು ಅವರೇ ಹೇಳಿದ್ರು, ಇನ್ನು 2 ತಿಂಗಳಲ್ಲಿ ಖಂಡಿತವಾಗ್ಲೂ ಈಚೆ ಬಂದೇ ಬರ್ತಾರೆ, ಅವರು ನನ್ಗೆ ಮಗ ಇದ್ದಂಗೆ ಅಂತ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ನಿಜವಾಗ್ಲೂ ಕೂಡ ಡಿ ಬಾಸ್ ಅಭಿಮಾನಿಗಳಿಗಂತೂ ಇಲ್ಲಿ ಡಿ ಬಾಸೇ, ಆದ್ರೆ ರವಿಚಂದ್ರನ್ ಅವ್ರಿಗೆ ಮಗ ಅಂತ ಹೇಳ್ಕೊಂಡಿದ್ದಾರೆ, ಅವ್ರ ಬಾಯಲ್ಲಿ ಹೇಳಿದ್ದಾರೆ ಅಂತ ಅಂದ್ಮೇಲೆ ಖಂಡಿತವಾಗ್ಲೂ ಅದು ನಿಜ ಆಗುತ್ತೆ ಅಂತ ಕೂಡ ಇಲ್ಲಿ ಅವರೇ ಹೇಳಿದ್ದಾರೆ. ವೀಕ್ಷಕರೇ, ಖಂಡಿತವಾಗ್ಲೂ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.